ಧಾರವಾಡ ಅಂತಂದ್ರೆ ಬರೀ ಪೇಡೆ ಅಷ್ಟೇ ಅಲ್ಲ, ಈ ದೇವಸ್ಥಾನನೂ ಅಷ್ಟ ಫೇಮಸ್ ಐತಿ. ಈ ಕಥೆ ಏನು ಅಂತಂದ್ರ, ಮಹಾಭಾರತದಲ್ಲಿ ಬರುವಂತ ಅರ್ಜುನನ ಮೊಮ್ಮಗ ಪರೀಕ್ಷಿತ ಮಹಾರಾಜನಿಗೆ ಒಂದು ಹಾವಿನ ಕಡೆತದಿಂದ ಸಾವು ಸಂಭವಿಸುತ್ತೆ. ಆಗ ಪರೀಕ್ಷಿತ ಮಹಾರಾಜನ ಮಗ ಆಗಿರುವಂತ ಜನಮೇಜಯ ಮಹಾರಾಜ ನನ್ನ ತಂದೆಯ ಸಾವಿಗೆ ಕಾರಣ ಆಗಿರುವಂತ ಎಲ್ಲ ಹಾವುಗಳನ್ನು ಕೊಂದು ಹಾವುಗಳ ವಂಶವನ್ನೇ ನಿರ್ವಂಶ ಮಾಡುತ್ತೀನಿ ಅಂತ ಪಣ ತೊಡ್ತಾರೆ. ಆಗ ಅವರು ಒಂದು ಯಜ್ಞವನ್ನು ಆರಂಭ ಮಾಡ್ತಾರೆ. ಆ ಯಜ್ಞ ಕುಂಡದಲ್ಲಿ ಎಲ್ಲ ಹಾವುಗಳು ಹಾರಿ ಬಂದು ಬಿದ್ದು ಬೆಂಕಿಯಲ್ಲಿ ಬಿದ್ದು ಸಾವನ್ನೋಗ್ತಿರ್ತಾವೆ. ಆ ಸಂದರ್ಭದಲ್ಲಿ ಆ ಹಾವುಗಳ ಅಳಿಯನಾಗಿರುವಂತ ಆಸ್ತಿಕ ಋಷಿ ಅನ್ನುವರು ಅಲ್ಲಿ ಬಂದು ಆ ಯಜ್ಞವನ್ನ ನಿಲ್ಲಿಸ್ತಾರೆ. ಆದ್ರೆ ಅದಷ್ಟೊತ್ತಿಗಾಗಲೇ ಸಾಕಷ್ಟು ಹಾವುಗಳು ಯಜ್ಞದಲ್ಲಿ ಬಿದ್ದು ಸಾವನ್ನಪ್ಪಿರ್ತಾವೆ. ಆ ಹಾವುಗಳ ಸಾವಿನಿಂದ ಶಾಪಕ್ಕೊಳಗಾಗಿರುವಂತ ಜನಮೇಯ ಮಹಾರಾಜ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆಗ 500 ದೇವಸ್ಥಾನಗಳನ್ನ ಕಟ್ಟಿದ್ದೇ ಆದಲ್ಲಿ ನಿನ್ನ ಶಾಪ ಪರಿಹಾರ ಆಗತ್ತೆ ಅಂತ ಯಾರೋ ಒಬ್ರು ಹೇಳ್ತಾರೆ. ಆಗ ಜನಮೇಜಯ ಮಹಾರಾಜ 500 ದೇವಸ್ಥಾನಗಳನ್ನ ಕಟ್ತಾರೆ. ಅದರಲ್ಲಿ ಒಂದು ಧಾರವಾಡದ ನುಗ್ಗಿಕೇರಿ ಹನುಮಂತನ ದೇವಸ್ಥಾನ. ಇಲ್ಲಿ ಬಂದು ಹೋದವರಿಗೆ ಮಕ್ಕಳಿಲ್ಲದವರಿಗೆ ಮಕ್ಕಳು ಹಾಗೂ ಮದುವೆ ಆಗದವರಿಗೆ ಮದುವೆ ಆಗತ್ತೆ. ಹನುಮಂತನ ಕಣ್ಣಿನಲ್ಲಿ 2 ಸಾಲಿಗ್ರಾಮಗಳಿದ್ದು ಬೇಡಿದ್ದನ್ನೆಲ್ಲ ಕೊಡುವ ಹನುಮಂತ ಅಂತಲೇ ಈ ಹನುಮಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಾರೆ. ಮುಂದಿನ ಬಾರಿ ಧಾರವಾಡಕ್ಕೆ ಬಂದಿದಾಗ ತಪ್ಪದೇ ನುಗ್ಗಿಕೇರಿ ಹನುಮಂತನಿಗೆ ಬಂದು ಹೋಗಿ.